ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ 10 ರೂಪಾಯಿ ಕೊಡಬೇಕಿತ್ತು. ಅವರ ಹಸ್ತಾಕ್ಷರ ಅಂದರೆ ಆಟೋಗ್ರಾಫ್ ತಗೊಳ್ಳೋಕ್ಕೆ 1 ರೂಪಾಯಿ ಕೊಡಬೇಕಾಗಿತ್ತು. ಆಶ್ಚರ್ಯ ಆಗ್ತಾ ಇದೆಯಾ ಕೇಳಿ? ಹೌದು, ಇದು ನಿಜ. ಆದರೆ ಡಾಕ್ಟರ್ ರಾಜ್ ಈ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಿದ್ದು ತಮ್ಮ ಸ್ವಂತಕ್ಕಾಗಿ ಅಲ್ಲ, ಬರ ಪರಿಹಾರ ನಿಧಿಗೆ. 1986 ಮಾರ್ಚ್ 9ನೇ ತಾರೀಕಿನ ಅರಗಿಣಿ ಪತ್ರಿಕೆಯಲ್ಲಿ ಈ ಬಗ್ಗೆ ಮಾಹಿತಿ ಬಂದಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬರ ಪರಿಹಾರ ನಿಧಿ ಅರ್ಪಿಸೋದಕ್ಕೆ ಸಾಲು ಸಾಲಾಗಿ ಜನ ಬರ್ತಾ ಇದ್ರಂತೆ. ಆಗ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅನುರಾಗ ಅರಳಿತು ಚಿತ್ರದ ಶೂಟಿಂಗ್ ಮಾಡ್ತಾಯಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಯುವಕರು, ಮಹಿಳೆಯರು ಎಲ್ಲರೂ ತಮ್ಮ ಮೆಚ್ಚಿನ ನಟನನ್ನು ಕಂಡು ಪ್ರೀತಿಯಿಂದ ಬರ ಪರಿಹಾರ ನಿಧಿಗೆ ಕಾಣಿಕೆ ಕೊಡೋದಕ್ಕೆ ಅಂತ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇದ್ದದ್ದು ಸಾಮಾಜಿಕ ಕಳಕಳಿ ಹಾಗೂ ಅಭಿಮಾನಿಗಳನ್ನು ಕಾಣುವ ಕಾತರ. 1986 ಅಂದರೆ ಈಗಿನ ಥರ ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆದರೂ ಹೇಗೋ ವಿಷಯವನ್ನು ತಿಳ್ಕೊಂಡು ಜನ ಸಾಲು ಸಾಲಾಗಿ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ರು, ಅವರ ಆಟೋಗ್ರಾಫ್ ತಗೊಳ್ತಾ ಇದ್ರು. ಜೊತೆಗೆ ಶಿವಣ್ಣ ಅವರ ಮೊದಲ ಚಿತ್ರ ಆನಂದ್ ಚಿತ್ರದ ಶೂಟಿಂಗ್ ಸಹ ಮಾಡ್ತಾ ಇದ್ರಂತೆ. ಹೀಗಾಗಿ ಅಪ್ಪ ಮಗ ಇಬ್ಬರನ್ನು ಒಟ್ಟಿಗೆ ನೋಡುವ ಒಂದು ಕಾತರ ಅಭಿಮಾನಿಗಳಲ್ಲಿತ್ತು. ಶಿವಣ್ಣನ ಜೊತೆ ಫೋಟೋ ತಗೊಳ್ಳೋಕ್ಕೂ ಕೂಡ 10 ರೂಪಾಯಿ ಪರಿಹಾರ ನಿಧಿಗೆ ಕೊಡಲೇಬೇಕಾಗಿತ್ತಂತೆ. ಅಂಕೋಲ, ಕಾರ್ಕಳ ಹೀಗೆ ದೂರ ದೂರದಿಂದ ಕೆಲವರು ಕುಟುಂಬ ಸಮೇತರಾಗಿ ತಮ್ಮ ಆರಾಧ್ಯ ನಟನನ್ನು ನೋಡೋದಕ್ಕೆ ಬಂದಿದ್ದರು. ಅವರ ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ರು. ಡಾಕ್ಟರ್ ರಾಜ್ ಶೂಟಿಂಗ್ ನಡುವೆ ಬಿಡುವು ಮಾಡಿಕೊಂಡು ದಿನಕ್ಕೆ 1-2-3 ಬಾರಿ ಅಭಿಮಾನಿಗಳೊಂದಿಗೆ ಫೋಟೋ ತೆಗೆಸ್ಕೊಳ್ತಾ ಇದ್ರು, ಆಟೋಗ್ರಾಫ್ ಕೊಡ್ತಾಯಿದ್ರು. ಡಾಕ್ಟರ್ ರಾಜ್ ನೋಡೋದಕ್ಕೆ ದಿನದಿಂದ ದಿನಕ್ಕೆ ಅಭಿಮಾನಿಗಳ ಸಾಲು ಬೆಳೀತಲೇ ಇತ್ತು. ಡಾಕ್ಟರ್ ರಾಜ್ ಅಭಿಮಾನಿಗಳನ್ನು ಕಾಯಿಸೋದಕ್ಕೆ ಇಷ್ಟಪಡ್ತಿರ್ಲಿಲ್ವಂತೆ. ಹಾಗಂತ ಶೂಟಿಂಗ್ನ ಅರ್ಧದಲ್ಲೇ ಬಿಟ್ಟು ಹೋಗೋದಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕಾಗಿ ಒಳಗೊಳಗೆ ಚಡಪಡಿಸ್ತಾ ಇದ್ರಂತೆ. ಯಾಕೆಂದರೆ ಬಹಳಷ್ಟು ಜನ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದರು. ಆ ಪುಟ್ಟ ಮಕ್ಕಳನ್ನು ಎತ್ತುಕೊಂಡು ಆಧರಿಸ್ತಾ ಇದ್ದರು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಜನರ ಸರತಿ ಸಾಲು ಬೆಳೀತಲೇ ಇದೆಯಲ್ಲ, ಅದನ್ನು ನೋಡಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಗ್ತಾ ಹೇಳಿದ್ರಂತೆ ರಾಜ್ಕುಮಾರ್ ಅವ್ರಿಗೆ, ಒಂದು ಫೋಟೋಗೆ 25 ರೂಪಾಯಿ ಮಾಡಿಬಿಡೋಣವಾ ಅಂತ. ಅದಕ್ಕೆ ರಾಜ್ಕುಮಾರ್ ಅವರು, ಅಷ್ಟೊಂದು ಹಣದಾಸೆನಾ ನಿನಗೆ ಅಂತ ತಮಾಷೆ ಮಾಡಿದ್ರಂತೆ. ಅದಕ್ಕೆ ಪಾರ್ವತಮ್ಮ ಅವರು, ಹೌದು, ಅದನ್ನೇನು ನಾನು ಮನೆಗೆ ತೊಗೊಂಡು ಹೋಗ್ತೀನಾ ಹಣವನ್ನು ಅಂತ ಕೇಳಿದ್ರಂತೆ. ಹೀಗೆ ಯಾವುದೇ ಸಾಮಾಜಿಕ ಸಮಸ್ಯೆಗಳಿದ್ರೂ ಅದಕ್ಕೆ ಸ್ಪಂದಿಸ್ತಾ ಇದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಬರ ಪರಿಹಾರ ನಿಧಿ ಸಂಗ್ರಹಣೆ ಸಮಯದಲ್ಲಿ ಮಾತ್ರ ಈ ರೀತಿ ದರವನ್ನು ನಿಗದಿ ಮಾಡಿದರು. ಉಳಿದಂತೆ ಯಾವಾಗ ಹೋದರೂ ಸಹ ರಾಜ್ ಜೊತೆ ಫೋಟೋನೂ ತೆಗೆಸ್ಕೋಬೋದಾಗಿತ್ತು, ಅವರ ಹಸ್ತಾಕ್ಷರ ಕೂಡ ಪಡಿಬೋದಾಗಿತ್ತು. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಕಲಾಚಂದನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.